2011ರಲ್ಲಿ ಸಿಎಂ ಆಗಿದ್ದಂತಹ ಯಡಿಯೂರಪ್ಪನವರು ದೇವೇಗೌಡರ ಕುಟುಂಬವು ಕೂಡ ಈ ಒಂದು ಮೂಡಾ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಈ ಬಗ್ಗೆನೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ ಬಿಜೆಪಿಯವರು ಆಗ್ರಹಿಸಲಿ ಅಂತ MLC ರಮೇಶ್ ಬಾಬು ಅವರು ಸವಾಲನ್ನು ಹಾಕಿದ್ದಾರೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ 2011ರ ಮಾರ್ಚ್ 3ರಂದು ಅಂದಿನ ಸಿಎಂ ಯಡಿಯೂರಪ್ಪನವರು ಪರಿಷತ್ತಿನ ಸಭಾಪತಿಗಳಿಗೆ ದಾಖಲೆ ಸಲ್ಲಿಕೆ ಮಾಡಿ HD ದೇವೇಗೌಡರು ತಮ್ಮ ಕುಟುಂಬಕ್ಕೆ 48 ನಿವೇಶನಗಳನ್ನು ಹಂಚಿಕೆ ಮಾಡಿರೋದನ್ನು ಪ್ರಸ್ತಾಪಿಸಿದ್ದಾರೆ. ಅವರ ಅಷ್ಟು ಆರೋಪಗಳು ವಿಧಾನ ಪರಿಷತ್ತಿನ ನಡವಳಿಕೆಗಳಲ್ಲಿ ದಾಖಲಾಗಿದೆ. ಈ ಬಗ್ಗೆ CBI ತನಿಖೆಗೆ ಬಿಜೆಪಿ ಒತ್ತಾಯಿಸುವುದೇ ಅಂತ ಮಾಜಿ MLC ರಮೇಶ್ ಬಾಬು ಸವಾಲನ್ನು ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಮಾತನಾಡ್ತಾ ಇದ್ರು. BSY ಆರೋಪದಲ್ಲಿ HDKಗೆ 300 × 200 ಅಡಿ ಅಳತೆಯ ಸುಮಾರು 60,000 ಅಡಿ ನಿವೇಶನ, ಅದೇ ರೀತಿಯಾಗಿ ಅವರ ಕುಟುಂಬದ ಸವಿತಾ ಎಂಬುವರಿಗೆ 130 × 110 ಅಡಿ ಸುಮಾರು 14,300 ಅಡಿ ಅಕ್ರಮ ಹಂಚಿಕೆ ಕುರಿತು ಆರೋಪವನ್ನು ಮಾಡಿದ್ದಾರೆ ಯಡಿಯೂರಪ್ಪನವರು. ಈ ಬಗ್ಗೆ ಬಿಜೆಪಿಯವರು ತನಿಖೆಯನ್ನು ಮಾಡಲಿ CBIನಿಂದ ಅಂತ ಒತ್ತಾಯಿಸಲಿ ಅಂತ MLC ರಮೇಶ್ ಬಾಬು ಸವಾಲನ್ನು ಹಾಕಿದ್ದಾರೆ. ಏನು ಸಭಾಪತಿಗಳಿಗೆ ನಿಯಮಾವಳಿಯಲ್ಲಿ ಸಲ್ಲಿಕೆ ಆಗಿದೆ, ಇದರ ತನಿಖೆ ಆಗಬೇಕು. 48 ಸೈಟ್ಗಳನ್ನ ಒಂದೇ ಕುಟುಂಬಕ್ಕೆ ಕೊಡ್ತಾರೆ ಅಂದರೆ ಇವತ್ತು ಅವ್ರ ಪಾಪ ಇಬ್ಬರು ದೋಸ್ತ್ಗಳಿದ್ದಾರೆ, BJPಯವರು JDSನವರು. ಸಂತೋಷ ಇರಲಿ. ಬೆಳಿಗ್ಗೆ ಇವತ್ತು ಸಾಯಂಕಾಲ ಎಲ್ಲ ಜಾಯಿಂಟ್ ಮೀಟಿಂಗ್ ಮಾಡಿದ್ದಾರೆ ಸೆಷನಲ್ಲಿ ಹೆಂಗೆ ಹೋರಾಟ ಮಾಡಬೇಕಂತೇಳಿ. ನೀವು ಮಾಡಿ ಭಾಳ ಸಂತೋಷ. ಮೊದಲು ಇದನ್ನು ಉತ್ತರ ಕೊಡಿ. ನೀವು ಏನು 2011 ಮಾರ್ಚ್ 17ನೇ ತಾರೀಕು ಸಭಾಪತಿಗಳಿಗೆ ಸಲ್ಲಿಕೆ ಮಾಡಿದ್ರಿ, ಏನು ಯಡಿಯೂರಪ್ಪನವರು ಚರ್ಚೆ ಮಾಡಿದ್ದಾರೆ, ಯಾವ ದಾಖಲೆಗಳನ್ನು ನೀವು ಸಲ್ಲಿಕೆ ಮಾಡಿದ್ದಾರೆ, ಏನಕ್ಕೆ ಇದರ ಫಾಲೋ ಅಪ್ ಆಗಲಿಲ್ಲ, ಸಭಾಪತಿಗಳು ಏನಕ್ಕೆ ಇದರ ತನಿಖೆ ಮಾಡಲಿಲ್ಲ, 60,000 ಅಡಿ ಸೈಟ್ ಹೆಂಗೆ ಹಂಚಿಕೆ ಆಯಿತು, ಏನಕ್ಕೆ ತಟಸ್ಥರಾದ್ರಿ. ಪಾಪ ಭಾಳಷ್ಟು ನಾಯಕರುಗಳೆಲ್ಲ ಇವತ್ತೇನೋ ಮಾತಾಡೋಕೆ ಕೊಟ್ಟಿದ್ದಾರೆ. ಸಂತೋಷ. ನಿಯಮಾವಳಿ ಸೋಮವಾರದಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಖಂಡಿತ ಅವರು ಚರ್ಚೆ ಮಾಡೋದಕ್ಕೆ ಅಥವಾ ಮತ್ತೊಂದು ಅವ್ರು ಬೆಳಚೆಲ್ಲೋದಕ್ಕೆ ಖಂಡಿತ ನಮ್ಮದು ಅಭ್ಯಂತರ ಇಲ್ಲ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು 2011ರಲ್ಲಿ ವಿಧಾನ ಪರಿಷತ್ತಿನಲ್ಲಿ ಆವತ್ತಿನ BJP ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇಂಥ ಗಂಭೀರ ವಿಚಾರವನ್ನು ಎತ್ತಿ ಗಂಭೀರ ಆರೋಪವನ್ನು ಮಾಡಿ ಕುಮಾರಸ್ವಾಮಿರವರಿಗೆ 60,000 ಅಡಿ ಸೈಟ್ ಆಗಿದೆ ಅಂತೇಳಿ ಸೈಟ್ ನಂಬರನ್ನು ಉಲ್ಲೇಖ ಮಾಡಿ ಸಭಾಪತಿಯವರಿಗೆ ದಾಖಲೆಗಳನ್ನ ಸಲ್ಲಿಕೆ ಮಾಡಿ ಇವತ್ತೇನಕ್ಕೆ ಮೌನಕ್ಕೆ ಶರಣಾಗಿದ್ದೀರಾ? ಏನಕ್ಕೆ ಚರ್ಚೆ ಮಾಡ್ತಾ ಇಲ್ಲ? ಹಾಗಾಗಿ ನಾವು ಗವರ್ನರ್ಗೆ ಪತ್ರ ಬರೆದಿದ್ದೇವೆ. ಏನು ಸಭಾಪತಿಗಳಿಗೆ ನಿಯಮಾವಳಿಯಲ್ಲಿ ಸಲ್ಲಿಕೆ ಆಗಿದೆ, ಇದರ ತನಿಖೆ ಆಗಬೇಕು. 48 ಸೈಟ್ಗಳನ್ನ ಒಂದೇ ಕುಟುಂಬಕ್ಕೆ ಕೊಡ್ತಾರೆ ಅಂದರೆ ಇವತ್ತು ಅವ್ರ ಪಾಪ ಇಬ್ಬರು ದೋಸ್ತ್ಗಳಿದ್ದಾರೆ, BJPಯವರು JDSನವರು. ಸಂತೋಷ ಇರಲಿ. ಬೆಳಿಗ್ಗೆ ಇವತ್ತು ಸಾಯಂಕಾಲ ಎಲ್ಲ ಜಾಯಿಂಟ್ ಮೀಟಿಂಗ್ ಮಾಡಿದ್ದಾರೆ ಸೆಷನಲ್ಲಿ ಹೆಂಗೆ ಹೋರಾಟ ಮಾಡಬೇಕಂತೇಳಿ. ನೀವು ಮಾಡಿ ಭಾಳ ಸಂತೋಷ. ಮೊದಲು ಇದನ್ನು ಉತ್ತರ ಕೊಡಿ. ನೀವು ಏನು 2011 ಮಾರ್ಚ್ 17ನೇ ತಾರೀಕು ಸಭಾಪತಿಗಳಿಗೆ ಸಲ್ಲಿಕೆ ಮಾಡಿದ್ರಿ, ಏನು ಯಡಿಯೂರಪ್ಪನವರು ಚರ್ಚೆ ಮಾಡಿದ್ದಾರೆ, ಯಾವ ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ದಾರೆ, ಏನಕ್ಕೆ ಇದರ ಫಾಲೋ ಅಪ್ ಆಗಲಿಲ್ಲ, ಸಭಾಪತಿಗಳು ಏನಕ್ಕೆ ಇದರ ತನಿಖೆ ಮಾಡಲಿಲ್ಲ, 60,000 ಅಡಿ ಸೈಟ್ ಹೆಂಗೆ ಹಂಚಿಕೆ ಆಯಿತು, ಏನಕ್ಕೆ ತಟಸ್ಥರಾದ್ರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.